ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಮ್ಮ ರಾವೆಯ 2ನೇ ದಿನ. ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ವಿ. ನಮ್ಮ ಹುಡುಗ ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಹಂಗೆ ಆಚೆ ಕಡೆ ಬಂದರೆ ನಮ್ಮ ಹೆಣ್ಮಕ್ಳು ಬೆಳಿಗ್ಗೆನೆ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡ್ಕೊಂಡಿದ್ರು. ಹಂಗೆ ನಾವು ಬೇರೆ ನಮ್ಮ ಹುಡುಗಿರಿದ್ದ ಮನೆಗೆ ಹೋದರೆ ನಮ್ಮ ನಂದಿನಿ ಅಕ್ಕ ಫುಲ್ಲು ವಾಷಿಂಗಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ರು. ಅದನ್ನು ನೋಡಿ ನಾವು ಊಟ ಮಾಡೋಕ್ಕೆ ಅಂತ ಬಂದ್ವಿ. ಬೆಳಿಗ್ಗೆ ಬಿಸಿ ಬಿಸಿ ಚಿತ್ರಾನ್ನ ತಿಂದ್ವಿ. ನಮ್ಮ ಮಂಜ ಅವರು ಎಳ್ನೀರು ಕೊಚ್ಚುತ್ತಾಯಿದ್ರು. ಅದನ್ನು ನೋಡ್ಕೊಂಡು ಒಂದು ರೌಂಡು ಅಫಿಷಿಯಲ್ ಗ್ರೂಪ್ ಮೀಟಿಂಗ್ ಮಾಡಿದ್ವಿ. ಅದಾದಮೇಲೆ ನಾವು ಹೋಗಿದ್ದೆ ನಮ್ಮೂರಲ್ಲಿ ಒಂದು ಲೈಬ್ರರಿ ಇದೆ ಅಂತ ಗೊತ್ತಾಯಿತು. ಅದು ನೋಡ್ತಿದ್ದಂಗೆ ನನಗಂತೂ ಅಲ್ಲಿಂದ ವಾಪಸ್ ರೂಮಿಗೆ ಬಂದು ನಮ್ಮ ದೇವ್ರ ಮನೆಯೇ ಸ್ಟಡಿ ಹಾಲ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇರೋ ಬುಕ್ಸ್ ಎಲ್ಲ ಅಲ್ಲೇ ಜೋಡಿಸಿಟ್ಟು ಒಂದು ರೌಂಡ್ ಓದೋಣ ಅಂತ 1-2 ಅವರ್ ಕೂತ್ಕೊಂಡು ಓದಿ ಸಾಕಾಯಿತು ಅಂತ ಒಂದು ರೌಂಡ್ ಹಂಗೆ ಆಚೆ ಕಡೆ ಹೋಗಿ ನಮ್ಮೂರಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬಂದೆ. ನಮ್ಮೂರಲ್ಲಿ ಕೆರೆ ಇತ್ತು, ದನಗಳಿತ್ತು, ಮತ್ತು ಮೇಲ್ಕೋಟೆದು ಒಂದು ಟೆಂಪಲ್ ಇತ್ತು. ಇವತ್ತು 2ನೇ ದಿನ ಆಗಿದ್ದರಿಂದ ಅಷ್ಟೇನು ಕೆಲಸ ಇರಲಿಲ್ಲ. ನಾವು ಅದಕ್ಕೆ ಅಂತ ಫುಲ್ಲು ಊರೆಲ್ಲ ರೌಂಡ್ ಹೊಡೆದ್ವಿ. ಅಲ್ಲಿಂದ ಮಧ್ಯಾಹ್ನ ಊಟಕ್ಕೆ ಅಂತ ಬಂದ್ವಿ. ನಮ್ಮ ನಂದಿನಿ ಅಕ್ಕವ್ರು ಇನ್ನೂ ಅವ್ರ ಕೆಲಸನ ಬಿಟ್ಟಿರಲಿಲ್ಲ. ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದಾರೆ ಇವತ್ತು. ಅಲ್ಲಿಂದ ನಾವು ಸಂಜೆ ಮಿಕ್ಕಿರೋ ಅನ್ನನ ಮಂಜಣ್ಣ ಏನು ಹರ್ಷಿತಾ ಅಸಾಟಿ ಸ್ಪೆಷಲ್ ಡಿಂಗು ಬಿರಿಯಾನಿ ಮಾಡ್ತೀನಿ ಅಂತ ಮಾಡಿಕೊಟ್ಟಿದ್ರು. ಅದನ್ನು ಎಲ್ಲರೂ ತಿಂದ್ವಿ. ತಿಂದಾದ್ಮೇಲೆ ಆಚೆ ಕಡೆ ಕೂತ್ಕೊಂಡು ಸುಮ್ಮನೆ ಹಿಂಗೆ ಹರಟೆ ಹೊಡೆದ್ವಿ. ಹರ್ಷಿತಾ ಅವರು ಒಂದು ಹೊಸ ಫುಡ್ಡ ಇನ್ವೆಂಟ್ ಮಾಡಿದ್ದಾರೆ. ಅದರ ಹೆಸರು ಡಿಂಗು ಬಿರಿಯಾನಿ ಅಂತ. ಅದನ್ನೆಲ್ಲರೂ ತಿಂದ್ಬಿಟ್ಟು ಹಂಗೆ ಆಚೆ ಕಡೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸಂಜೆ ಆಗಿತ್ತು, ಮತ್ತೆ ಊಟ ಮಾಡಿದ್ವಿ. ಇದಾಗಿತ್ತು ಗೈಸ್ ನಮ್ಮ 2ನೇ ದಿನದ ರಾವೆ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.